ನಮ್ಮ ಕುಂದೇಶ್ವರ ಕ್ಷೇತ್ರದಲ್ಲಿ ವರ್ಷಾವಧಿ ನಡೆಯುತ್ತಿರುವಂತಹ ಜಾತ್ರೆ ಮತ್ತು ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿ, ಕುಂದೇಶ್ವರ ಕಲಾಭೂಷಣ ಪ್ರಶಸ್ತಿ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರ್ಕಳ ಹಿರ್ಗಾನ ಶ್ರೀ ಕುಂದೇಶ್ವರ ಕ್ಷೇತ್ರದ ವತಿಯಿಂದ ವರ್ಷಾವಧಿ ನೀಡಲಾಗುವಂತಹ ಪ್ರತಿಷ್ಠಿತ ಶ್ರೀ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿಗೆ ಈ ಬಾರಿ ತೆಂಕುತಿಟ್ಟಿನ ಅಗ್ರಮಾನ್ಯ ಮಹಿಳಾ ಭಾಗವತರಾದಂತಹ ಕಾವ್ಯಶ್ರೀ ಅಜೇರ್ ಅವರಿಗೆ ಈ ಬಾರಿಯ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿ ಸಂದಿದೆ. ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಇದೇ ಸಂದರ್ಭದಲ್ಲಿ ನಾಟಕ ಅಂದರೆ ರಂಗಭೂಮಿ ಕಲಾವಿದರಿಗೆ ನೀಡಲಾಗುವಂತಹ ಕುಂದೇಶ್ವರ ಕಲಾಭೂಷಣ ಪ್ರಶಸ್ತಿಯನ್ನು ಈ ಬಾರಿ ಉಮೇಶ್ ಮಿಜಾರು, ರಂಗಭೂಮಿಯ ಹಿರಿಯ ಅನುಭವಿ ನಟ, ನಿರ್ದೇಶಕ, ನಾಟಕ ತಂಡದ ಯಜಮಾನರು ಕೂಡ ಆಗಿದ್ದಾರೆ. ಅವರಿಗೆ ಕುಂದೇಶ್ವರ ಕಲಾಭೂಷಣ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ಕುಂದೇಶ್ವರದಲ್ಲಿ ಪ್ರಧಾನ ಅರ್ಚಕರಾಗಿ ಯಕ್ಷಗಾನ, ತಾಳಮದ್ದಲೆ, ನಾಟಕ ಇತ್ಯಾದಿಗಳನ್ನು ಸಂಘಟಿಸುತ್ತಾ ಬಂದಿದ್ದ ಶ್ರೀ ದಿವಂಗತ ಕುಂದೇಶ್ವರ ರಾಘವೇಂದ್ರ ಭಟ್ರ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ನೀಡಲಾಗ್ತಾ ಇದೆ. ಈ ಹಿಂದೆ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿಯನ್ನು ಸಾಲಿಗ್ರಾಮ ಮೇಳದ ಸಂಚಾಲಕರಾದಂತಹ ಕಿಶನ್ ಹೆಗ್ಡೆ, ಅದೇ ರೀತಿ ಹಾಸ್ಯ ಮೇರು ಕಲಾವಿದರಾದಂತಹ ರಮೇಶ್ ಭಂಡಾರಿ, ಹಾಗೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರು, ಬಡಗುತಿಟ್ಟಿನ ಮೇರು ಭಾಗವತರಾದಂತಹ ರಾಘವೇಂದ್ರ ಮಯ್ಯ, ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಕಟೀಲು ಶ್ರೀ ಹರಿನಾರಾಯಣ ದಾಸಾಸ್ರಣ್ಣ, ಲೋಕೇಶ್ ಮುಚ್ಚೂರು ಮೊದಲಾದವರಿಗೆ ಕೂಡ ಈ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿ ಸಂದಿದೆ. ಕಾವ್ಯಶ್ರೀ ಅಜೀರು ತಮ್ಮ ಯಕ್ಷಗಾನ ಭಾಗವತಿಕೆಯನ್ನು ತಮ್ಮ 9ನೇ ವಯಸ್ಸಿನಲ್ಲಿ ಆರಂಭ ಮಾಡಿದರು. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಮತ್ತು ಹರೀಶ್ ಬಳಂತಿಮಗುರು ಅವರಂತಹ ದಿಗ್ಗಜರಿಂದ ಮಾರ್ಗದರ್ಶನವನ್ನು ಪಡೆದಿದ್ದಾರೆ. 21 ವರ್ಷಗಳಿಂದ ಯಕ್ಷಗಾನ ಭಾಗವತಿಯಲ್ಲಿ ತೊಡಗಿಸಿಕೊಂಡ ಕಾವ್ಯಶ್ರೀ ತೆಂಕುತಿಟ್ಟಿನ ಯಕ್ಷರಂಗದ ಅಗ್ರಮಾನ್ಯ ಮಹಿಳಾ ಭಾಗವತರು. ಮಂಗಳೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದೆ. ದೂರದರ್ಶನ, ಚಂದನ ವಾಹಿನಿಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ತೆಂಕು ಮತ್ತು ಬಡಗು ಉಭಯ ತಿಟ್ಟುಗಳಲ್ಲೂ ಪ್ರೌಢಿಮೆ ಇದೆ. 2 ಶೈಲಿಗಳ ಪ್ರಸಿದ್ಧ ಭಾಗವತರೊಂದಿಗೆ ಜುಗಲ್ಬಂದಿ ನಡೆಸಿ ಸೈ ಎನಿಸಿಕೊಂಡಿದ್ದಾರೆ. ಇವರು ಈ ಜಿಲ್ಲೆಗಳಲ್ಲಿ ಮಾತ್ರವಲ್ಲ, ಹೊರ ರಾಜ್ಯಗಳಲ್ಲೂ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಹವ್ಯಾಸಿ ಭಾಗವತರ ಜೊತೆ ಮೇಳಗಳಲ್ಲೂ ಅತಿಥಿ ಕಲಾವಿದರಾಗಿ ಭಾಗವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಅದೇ ರೀತಿ ಉಮೇಶ್ ಮಿಜಾರು, ಇವರು ಯಕ್ಷಗಾನ ಕಲಾವಿದ ದಂಪತಿಗಳ ಸುಪುತ್ರರು. ಇವರು ತಮ್ಮ 35 ವರ್ಷಗಳ ಕಲಾ ಜೀವನದಲ್ಲಿ 80ಕ್ಕೂ ಹೆಚ್ಚು ತುಳು ನಾಟಕಗಳಲ್ಲಿ, 6ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ, 6ಕ್ಕೂ ಹೆಚ್ಚು ಕನ್ನಡ ಧಾರಾವಾಹಿಗಳಲ್ಲಿ ರಂಜಿಸಿದ್ದಾರೆ. ಹಾಗೂ ಅವರದೇ ಒಂದು ಕಲಾ ತಂಡವನ್ನು ಕಟ್ಟಿಕೊಂಡು ಒಂದು 30 ವರ್ಷಗಳಿಂದ ಈ ತುಳುನಾಡಿನಲ್ಲಿ ತುಳು ನಾಟಕಗಳನ್ನು ನಡೆಸ್ತಾ ಬಂದಿದ್ದಾರೆ. ಅವರಿಗೆ ಕಲಾಭೂಷಣ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಜನವರಿ 23ರಂದು ರಾತ್ರಿ 7 ಗಂಟೆಗೆ ಕದ್ರಿ ಮಹಿಳಾ ಯಕ್ಷಕೂಟದಿಂದ ಮಹಿಳಾ ಯಕ್ಷಗಾನ ತಾಳಮದ್ದಲೆ ನಡೆಯುತ್ತದೆ. ಅದಾದಮೇಲೆ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಅದಾದಮೇಲೆ ಕಲಾಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಅದಾದಮೇಲೆ ನಮ್ಮ ಬೆದ್ರ ಕಲಾವಿದರ ತಂಡದಿಂದ ವೈರಲ್ ವೈಶಾಲಿ ನಾಟಕ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಶಾಸಕ ಸುನೀಲ್ ಕುಮಾರ್ ಹಾಗೂ ಯಕ್ಷರಂಗದ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್, ಸುಜಯ್ ಕುಮಾರ್ ಶೆಟ್ರು ಹಾಗೂ ನಾರಾಯಣ ಗುರು ನಿಗಮದ ಅಧ್ಯಕ್ಷರಾದಂತಹ ಮಂಜುನಾಥ್ ಪೂಜಾರಿ ಮೊದಲಾದ ಗಣ್ಯರು ಭಾಗವಹಿಸಿದ್ದಾರೆ. ಶಾಸಕ ಸುನೀಲ್ ಕುಮಾರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬಂದು ಯಥೋಚಿತ ಪ್ರಚಾರವನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.